ನಮಸ್ಕಾರ ಜನರೇ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋ ಡ್ರಾಮಾ ನೋ ಫೇಕ್, ಒನ್ಲಿ ರಿಯಾಲಿಟಿ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡದ ಕ್ರೇಜಿ ಸ್ಟಾರ್ ಅಂತಾನೆ ಪರಿಚಿತರಾಗಿರ್ತಕ್ಕಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಟರಾಗಿರ್ತಕ್ಕಂಥ ರವಿಚಂದ್ರನ್ ಅವ್ರ ಬಗ್ಗೆ ತಿಳಿದುಕೊಳ್ಳೋಣ. ಇವರು ಕನ್ನಡದ ಖ್ಯಾತ ನಟರಾಗಿರ್ತಾರೆ. ಇವರು ನಿರ್ದೇಶಕರಾಗಿ ಕೂಡ ಕೆಲಸವನ್ನ ಮಾಡ್ತಾರೆ. ಸಂಗೀತ ನಿರ್ದೇಶಕ ಮತ್ತು ನಿರ್ಮಾಪಕರಾಗಿರ್ತಕ್ಕಂಥವ್ರು ಈ ವಿ ರವಿಚಂದ್ರನ್ ಅವರು. ಇವರು ಜನಿಸಿರ್ತಕ್ಕಂಥ ಡೇಟ್ ಬಂದ್ಬಿಟ್ಟು 1961 ಮೇ 31ರಂದು ಬೆಂಗಳೂರಿನಲ್ಲಿ ಜನಿಸಿರ್ತಕ್ಕಂಥವ್ರು. ನಟನೆ ಅಲ್ಲದೆ ನಿರ್ದೇಶನ, ಸಂಗೀತ, ಸಂಕಲನ, ಸಾಹಿತ್ಯ ಹೀಗೆ ಚಿತ್ರರಂಗದ ಹಲವಾರು ಪ್ರಕಾರಗಳಲ್ಲಿ ತಮ್ಮ ಬಹುಮುಖ ಪ್ರತಿಭೆಯನ್ನ ಪ್ರದರ್ಶಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇವರು ಪ್ರೇಮಲೋಕ, ರಣಧೀರ, ರಾಮಾಚಾರಿ ಇನ್ನು ಮುಂತಾದ ಯಶಸ್ವಿ ಚಿತ್ರಗಳ ಮೂಲಕ ಚಿತ್ರರಂಗದಲ್ಲಿ ಪ್ರಖ್ಯಾತಿಯನ್ನ ಪಡ್ಕೊಂಡಿದ್ದಾರೆ. ಇವರನ್ನ ಶೋಮ್ಯಾನ್ ಅಂತಾನೂ ಕರೀತಾರೆ ಅಂತಾನೆ ಹೇಳ್ಬೋದಾಗಿದೆ. ಇವರ ಜೀವನ ಮತ್ತು ವೃತ್ತಿ. ವೀರಸ್ವಾಮಿ ರವಿಚಂದ್ರನ್, ವಿ ಅಂದ್ರೆ ವೀರಸ್ವಾಮಿ ರವಿಚಂದ್ರನ್ ಅಂದ್ಬಿಟ್ಟು ಇವರು ನಟ, ನಿರ್ದೇಶಕ, ಸಂಗೀತ ನಿರ್ದೇಶಕ ಮತ್ತು ಚಿತ್ರ ಸಂಪಾದಕರಾಗಿ ಕನ್ನಡ ಚಿತ್ರರಂಗಕ್ಕೆ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಇವರು ಕನ್ನಡದ ಫೇಮಸ್ ಆಗಿರ್ತಕ್ಕಂಥ ಒಬ್ಬ ನಿರ್ಮಾಪಕರಾಗಿರ್ತಕ್ಕಂಥ ಎನ್ ವೀರಸ್ವಾಮಿ ಅವರ ಪುತ್ರರು ಅಂತಾನೆ ಹೇಳ್ಬೋದಾಗಿದೆ. ಇವರು ತಂದೆ ಕೂಡ ಚಿತ್ರರಂಗದ ಹಿನ್ನೆಲೆ ಉಳ್ಳವರು ಅಂತಾನೆ ಹೇಳ್ಬೋದಾಗಿದೆ. ಇವರು ಪ್ರವೇಶ ಮಾಡಿರ್ತಕ್ಕಂಥ ಮೊದಲ ಚಿತ್ರ ಯಾವ್ದಪ್ಪ ಅಂತ ಹೇಳಿದ್ರೆ ಕದೀಮಾ ಕಲ್ಲಾರು ಅಂದ್ಬಿಟ್ಟು, ಅದು ರಿಲೀಸ್ ಆಗಿರ್ತಕ್ಕಂಥದ್ದು 1982ರಲ್ಲಿ ರಿಲೀಸ್ ಆಗಿತ್ತು. ಅದರಲ್ಲಿ ಕೂಡ ನಟನೆ ಮಾಡಿದ್ರು. ನಂತರ 1983ರಲ್ಲಿ ಚಕ್ರವ್ಯೂಹ ಚಿತ್ರದ ಮೂಲಕ ಜನಪ್ರಿಯತೆಯನ್ನ ಗಳಿಸಿರ್ತಕ್ಕಂಥವ್ರು. ಅದೇ ತರ ಕೂಡ ಇವರಿಗೆ ಯಶಸ್ಸನ್ನು ಕೊಟ್ಟಿರ್ತಕ್ಕಂಥ ಚಿತ್ರ ಯಾವ್ದಪ್ಪ ಅಂತ ಹೇಳಿದ್ರೆ ಪ್ರೇಮಲೋಕ ಅಂತಾನೆ ಹೇಳ್ಬೋದಾಗಿದೆ. ಅದು ರಿಲೀಸ್ ಆಗಿರ್ತಕ್ಕಂಥದ್ದು 1987ರಲ್ಲಿ. ಚಿತ್ರದೊಂದಿಗೆ ನಟ ಮತ್ತು ನಿರ್ದೇಶಕರಾಗಿ ಕೂಡ ದೊಡ್ಡ ಯಶಸ್ಸನ್ನು ಕಂಡಿರ್ತಕ್ಕಂಥದ್ದು. ಇವ್ರ ನಂತರ ರಣಧೀರ, ಯುದ್ಧಕಾಂಡ, ರಾಮಾಚಾರಿ, ಗಡಿಬಿಡಿ ಗಂಡ, ಸಿಪಾಯಿ, ಯಾರ ನೀನೆ ಚೆಲುವೆ, ಮಲ್ಲ ಮುಂತಾದ ಚಿತ್ರಗಳನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಇವರು ಬಹುಮುಖ ಪ್ರತಿಭೆ ಆಗಿರ್ತಕ್ಕಂಥವ್ರು. ಅವರ ಚಿತ್ರಗಳಲ್ಲಿ ಅದ್ಭುತ ಸಂಗೀತವನ್ನು ಯೂಸ್ ಮಾಡ್ತಿದ್ರು, ರಂಗಿನ ಸೆಟ್ಗಳನ್ನು ಯೂಸ್ ಮಾಡ್ತಿದ್ರು, ಮತ್ತೆ ಹೊಸ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಿದ್ರು ಅಂತಾನೆ ಹೇಳ್ಬೋದಾಗಿದೆ. ಅದೇ ತರ ಕೂಡ ಜನರನ್ನ ಕೂಡ ಅಟ್ರಾಕ್ಟ್ ಮಾಡೋದ್ರಲ್ಲಿ ಪ್ರಾಮುಖ್ಯತೆಯನ್ನ ಹೊಂದಿದ್ರು. ಅವರು ತಾಂತ್ರಿಕತೆಯ ಒಂದು ಜ್ಞಾನವನ್ನು ಕೂಡ ಹೊಂದಿದ್ರು ಅಂತಾನೆ ಹೇಳ್ಬೋದಾಗಿದೆ. ಇವರು ಯಾರನ್ನ ವಿವಾಹ ಆಗಿದ್ದಾರಪ್ಪ ಅಂತ ಹೇಳಿದ್ರೆ ಸುಮತಿ ಅವ್ರನ್ನ ಮದುವೆ ಆಗಿದ್ದಾರೆ. ಇವರಿಗೆ ಗೀತಾಂಜಲಿ, ಮನೋರಂಜನ್ ಮತ್ತು ವಿಕ್ರಮ್ ಎಂಬ ಮಕ್ಕಳಿದ್ದಾರೆ. ಅವರ ಪುತ್ರ ಮನೋರಂಜನ್ ಸಾಹೇಬ ಅನ್ನೋ ಚಿತ್ರದೊಂದಿಗೆ ಕೂಡ ನಟನೆಗೆ ಪಾದಾರ್ಪಣೆ ಮಾಡಿರ್ತಕ್ಕಂಥವ್ರು. ಅದು ಯಾವಾಗಪ್ಪ ಅಂತ ಹೇಳಿದ್ರೆ 2017ರಲ್ಲಿ ಅಂತಾನೆ ಹೇಳ್ಬೋದಾಗಿದೆ. ಇವರು ನಟಿಸಿರ್ತಕ್ಕಂಥ ಕೆಲವು ಚಿತ್ರಗಳು ಅಂತಾನೆ ಹೇಳಿದ್ರೆ ಪ್ರೇಮಲೋಕ ಇದು ರಿಲೀಸ್ ಆಗಿರ್ತಕ್ಕಂಥದ್ದು 1987, ರಣಧೀರ 1988ರಲ್ಲಿ, ರಾಮಾಚಾರಿ 1991, ಗಡಿಬಿಡಿ ಗಂಡ 1993, ಸಿಪಾಯಿ 1996, ಯಾರೇ ನೀನು ಚೆಲುವೆ 1998, ಮಲ್ಲ 2004ರಲ್ಲಿ ರಿಲೀಸ್ ಆಗಿರ್ತಕ್ಕ. ಇವು ಅತ್ಯುತ್ತಮ ಚಿತ್ರಗಳು. ಅಂದ್ರೆ ಇದಕ್ಕಿಂತ ಒಳ್ಳೆ ಚಿತ್ರಗಳನ್ನ ತೆಗೆದಿದ್ದಾರೆ, ಆದ್ರೆ ಫೇಮಸ್ ಆಗಿರ್ತವೆ ಇವೆ ಅಂತಾನೆ ಹೇಳ್ಬೋದಾಗಿದೆ. ಇವರು ಕನ್ನಡದ ಶೋಮ್ಯಾನ್ ಅಂತಾನೆ ಹೇಳ್ಬೋದಾಗಿದೆ. ಮತ್ತು ತಮಿಳು ನಟ ರವಿಚಂದ್ರನ್ ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳು. ಕೇಳಿದ ಪ್ರಶ್ನೆ ಕನ್ನಡ ನಟನಿಗೆ ಸಂಬಂಧಿಸಿದಾಗಿದೆ. ಅಂದ್ರೆ ಇವರು ಕನ್ನಡದ ಒಂದು ಒಬ್ಬ ಶೋಮ್ಯಾನ್ ಅಂತಾನೆ ಪ್ರಚಲಿತರಾಗಿದ್ರು ಅಂತಾನೆ ಹೇಳ್ಬೋದಾಗಿದೆ. ಇವರನ್ನ ಕ್ರೇಜಿ ಸ್ಟಾರ್ ಅಂತಾನೂ ಕೂಡ ಕರೀತಾರೆ. ಆದ್ರೆ ಯಾವುದೇ ಒಂದು ಗೊಂದಲಗಳಿಗೆ ಅವರು ತಲೆ ಕೆಡಿಸ್ಕೊಂತಾ ಇಲ್ಲ.
ಹಾಗಾಗಿ ತಮ್ಮ ಕೆಲಸವನ್ನ ತಾವು ಮಾತಾಡ್ತಾ ಇರ್ತಾರೆ. ಅದೇ ಥರ ಕೂಡ ಯೂಸ್ಗಳಿಗೆ ಒಂದು ಇನ್ಸ್ಪಿರೇಷನ್ ಕೂಡ ಕೊಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಇವರು ರವಿಚಂದ್ರನ್ ಅವರ ಒಂದು ಗುಣಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೀವು ಕೂಡ ಮುನ್ನುಗ್ಗಿ ಮುಂದೆ ಜೀವನದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಅಂತ ಹೇಳ್ತಾ, ನಿಮಗೆ ಇದು ರವಿಚಂದ್ರನ್ ಅವರ ಇತಿಹಾಸ ಅಥವಾ ಅವರ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋ ಡ್ರಾಮಾ, ನೋ ಫೈಕ್, ಓನ್ಲಿ ರಿಯಾಲಿಟಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.